ಅಖಾಡಕ್ಕೆ ಯಾರು ಈ ಬಾರಿ ಅಭ್ಯರ್ಥಿ ಆಗ್ತಾರೆ ಮೈತ್ರಿ ಪಾಳ್ಯದಲ್ಲಿ ಎನ್ನುವ ಚರ್ಚೆಗಳಿತ್ತು. ಈಗ ಆ ಚರ್ಚೆಗೆ ಬ್ರೇಕ್ ಬಿದ್ದಿದೆ. ಇದೀಗ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಎಚ್.ಡಿ. ಕುಮಾರಸ್ವಾಮಿ ಅವರೇ ಮಂಡ್ಯ ಲೋಕ ಅಖಾಡಕ್ಕೆ ಧುಮುಕ್ತಾರೆ ಎನ್ನುವ ಸ್ಪಷ್ಟನೆಯನ್ನ ಮಾಜಿ ಸಂಸದ ಸಿ.ಎಸ್. ಪುಟ್ಟರಾಜ್ ಅವರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಅಖಾಡಕ್ಕೆ ಧುಮುಕ್ತಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರೇ ಫೈನಲ್ ಆಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡ ಬಳಿಕ ಜೆಡಿಎಸ್ಗೆ ಎಷ್ಟು ಕ್ಷೇತ್ರಗಳನ್ನ ಬಿಟ್ಟು ಕೊಡಬಹುದು ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಮಂಡ್ಯ, ಕೋಲಾರ, ಹಾಸನ ಅನ್ನುವ ಚರ್ಚೆಗಳಿತ್ತು. ಈಗ ಮಂಡ್ಯ ಅಖಾಡಕ್ಕೆ ಕುಮಾರಸ್ವಾಮಿ ಅವರು ಫೈನಲ್ ಅಂತ ಸುದ್ದಿ ಈಗ ಲಭ್ಯವಾಗಿದೆ. ಖುದ್ದು ಸಿ.ಎಸ್. ಪುಟ್ಟರಾಜ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಲಿ ಸಂಸದೆ ಸುಮಲತಾ ಅವರು ಈಗ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಾಥ್ ಕೊಡ್ತಾರಾ ಅನ್ನುವ ಕುತೂಹಲ ಈಗ ಕೇಳಿಸ್ತಾ ಇದೆ. ನಾವೇ ನಿರ್ಣಯ ಮಾಡಿ ಬಲವಂತವಾಗಿ ಕುಮಾರಣ್ಣವ್ರನ್ನ ಒಪ್ಪಿಸಿದ್ದೀವಿ. ಕುಮಾರಣ್ಣವರು ಅಭ್ಯರ್ಥಿಗಳಾಗ್ತಾರೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸುವಂಥ NDA ಅಭ್ಯರ್ಥಿ JDS ಮತ್ತು BJP ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ನರೇಂದ್ರ ಮೋದಿಜಿಯವರ ದೇವೇಗೌಡರ ಕೈ ಬಲಪಡಿಸುವಂಥ ಕೆಲಸವನ್ನು ಒಂದು ಹೊಸ ನಾಂದಿಯನ್ನು ಮಂಡ್ಯ ಕ್ಷೇತ್ರದಲ್ಲಿ ನಮ್ಮ ಜನ ತೋರಿಸ್ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವೇ ನಿರ್ಣಯ ಮಾಡಿ ಬಲವಂತವಾಗಿ ಕುಮಾರಣ್ಣವ್ರನ್ನ ಒಪ್ಪಿಸಿದ್ದೀವಿ. ಕುಮಾರಣ್ಣವರು ಅಭ್ಯರ್ಥಿಗಳಾಗ್ತಾರೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸುವಂಥ NDA ಅಭ್ಯರ್ಥಿ JDS. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಫೈನಲ್ ಮಂಡ್ಯ ಲೋಕ ಅಖಾಡಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕಣಕ್ಕಿಳಿಯಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರೇ ಫೈನಲ್. ಸಿ.ಎಸ್. ಪುಟ್ಟರಾಜು ಮಾಜಿ ಸಚಿವರು ಕೊಟ್ಟಂತ ಹೇಳಿಕೆ, ಸಿ.ಎಸ್. ಪುಟ್ಟರಾಜು ಅವರೇ ಕಣಕ್ಕಿಳಿತಾರೆ ಎನ್ನುವ ಚರ್ಚೆಗಳಿತ್ತು. ಆದರೆ ಖುದ್ದು ಸಿ.ಎಸ್. ಪುಟ್ಟರಾಜು ಅವರೇ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ರಣಕಣದಿಂದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕಣಕ್ಕಿಳಿಯೋದು ಕನ್ಫರ್ಮ್ ಆಗಿದೆ, ಫೈನಲ್ ಆಗಿದೆ. ಮಂಡ್ಯ ಲೋಕ ಅಖಾಡ ಹೈ ವೋಲ್ಟೇಜ್ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಘೋಷಣೆ ಆಗಿದೆ. ಈಗ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ, ಎಚ್.ಡಿ. ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ. ಈಗ ಮಂಡ್ಯ ಲೋಕ ಅಖಾಡದಲ್ಲಿ ಸ್ಟಾರ್ ಚಂದ್ರು ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ.